ಎಲ್ಲರಿಗೂ ನಮಸ್ಕಾರ. ವೈದ್ಯರ ಸಮಾವೇಶವನ್ನು ಈ ಬಾರಿ ಕರ್ನಾಟಕದಾದ್ಯಂತ ಇರತಕ್ಕಂಥ ಎಲ್ಲ ವೈದ್ಯರುಗಳಿಗೋಸ್ಕರ, ಆಯುಷ್ ವೈದ್ಯರುಗಳಿಗೋಸ್ಕರ ಮೈಸೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಏಪ್ರಿಲ್ 2ನೇ ತಾರೀಕು ಇದನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ. ಹಾಗಾಗಿ ಇದರಲ್ಲಿ ಆಯುಷ್ ವೈದ್ಯರು ಮತ್ತು ಆಯುಷ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಹಿರಿಯ ಶಿಕ್ಷಣ ತಜ್ಞರುಗಳು ಇದರಲ್ಲಿ ಭಾಗವಹಿಸಬೇಕು ಅಂಥೇಳಿ ನಾವು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ. ನಿಯಮದಿಂದ ಈ ಬಾರಿ ಇದನ್ನು ಯಾಕೆ ಹಮ್ಮಿಕೊಂಡಿದ್ದೀವಿ ಅಂದರೆ, ಅನೇಕ ವೈದ್ಯರುಗಳಿಗೆ ಆಗ್ತಿರ್ತಕ್ಕಂಥ ಅನಾನುಕೂಲಗಳು ಮತ್ತು ಸರ್ಕಾರಿ ಮತ್ತು ಬೇರೆ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ವೈದ್ಯರುಗಳನ್ನು ಅನೇಕ ರೀತಿಯಲ್ಲಿ ಸಾಮಾನ್ಯ ಜನರು ಕೂಡ ಇವತ್ತು ಟಾರ್ಗೆಟ್ ಮಾಡಿ ಪತ್ರಿಕೆಗಳಲ್ಲಿ ಮತ್ತು ಬೇರೆ ಬೇರೆ ಮೀಡಿಯಾಗಳಲ್ಲಿ ಕೂಡ ನಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಕಾನೂನಿನ ಅರಿವನ್ನು ಮೂಡಿಸ್ಕೊಳ್ಬೇಕಾಗಿದೆ. ಅನೇಕ ಕಾನೂನುಗಳು ನಮಗೆ ಗೊತ್ತಿಲ್ಲದಂತೆ ಇರೋದರಿಂದ ನಾವುಗಳು ಅದನ್ನು ಸರಿಯಾದ ರೀತಿಯಲ್ಲಿ ಪಾಲಿಸ್ಕೊಂಡು ಹೋಗಬೇಕು ಮತ್ತು ಆ ಕಾನೂನನ್ನು ಬೇರೆಯವರು ದುರುಪಯೋಗ ಪಡಿಸ್ಕೋಬಾರ್ದು. ಇವುಗಳ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ಳುವಂಥದ್ದು ಮತ್ತು ಇವತ್ತು ಹೆಲ್ತ್ ಮಿನಿಸ್ಟ್ರಿ ಯಾರು ನಮ್ಮ ದಿನೇಶ್ ಗುಂಡೂರಾವ್ ಇದ್ದಾರೆ, ರಾಜ್ಯದ ಆರೋಗ್ಯ ಮಂತ್ರಿಗಳು ಹೇಳಿರೋ ಪ್ರಕಾರ ಅವರು ನಿನ್ನೆ ಕೂಡ ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಈ ರೀತಿ ಅನೇಕ ಸೂಕ್ಷ್ಮವಾದಂಥ ವಿಚಾರಗಳಿದೆ, ಇವುಗಳ ಬಗ್ಗೆ ನಾವೆಲ್ಲ ಸೂಕ್ತವಾದ ಕ್ರಮವನ್ನು ವಹಿಸ್ತೀವಿ ಅಂತಲೂ ಕೂಡ ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಸಭೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ಒಂದು ಕ್ಷೇತ್ರದ ಶಾಸಕರ ಜೊತೆಯಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಆಗಿರ್ತಕ್ಕಂಥ ಮಹದೇವಪ್ಪನವರು ಮತ್ತು ಇತರ ಕೆಲವು ಗಣ್ಯರು ಕೂಡ ಇದರೊಳಗೆ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ವೈದ್ಯರು ಕೂಡ ಒಂದು ದಿನ ಬಿಡುವು ಮಾಡಿಕೊಂಡು ಸುಮಾರು ಒಂದು 2ರಿಂದ 3 ಗಂಟೆ ಕಾರ್ಯಕ್ರಮ ಆಗುತ್ತೆ ಅಷ್ಟೇ, ಜಾಸ್ತಿ ಹೊತ್ತೇನಾಗಲ್ಲ. ಆ ಸಮಯದಲ್ಲಿ ಸರ್ವರು ಇದರೊಳಗಡೆ ಇದ್ದು ಪ್ರತಿಯೊಬ್ಬರೂ ಇದರೊಳಗೆ ತಮ್ಮ ಪಾತ್ರವನ್ನು ತಮಗಾಗ್ತಿರ್ತಕ್ಕಂಥ ಅನೇಕ ತೊಂದರೆಗಳನ್ನು ನಮ್ಮ ಗಮನಕ್ಕೆ ತರಬೇಕು ಮತ್ತು ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿ ಎಲ್ಲ ವೈದ್ಯರುಗಳು ಇದರೊಳಗಡೆ ಸೇರಿಕೊಂಡು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ವೃತ್ತಿ ಬಾಂಧವರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನು ಕೊಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇದರಿಂದ ನಿಯಮ ಘಟಕದಿಂದ ಮಾಡ್ತಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸ್ತೀರ ಅಂತ ನಾನಿಲ್ಲಿ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ಚಂದ್ರಶೇಖರ್ ಅಂತ, ಮೈಸೂರಿನಲ್ಲಿ ಇರ್ತೀನಿ. ಗೌರವ ಅಧ್ಯಕ್ಷನಾಗಿ ನಿಯಮದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗೆ ಟೀಚರ್ಸ್ ಫೋರಮಲ್ಲಿ ನಾನು ಈ ಒಂದು ನಿಯಮ ಘಟಕದ ರಾಜ್ಯ ಘಟಕದ ಸಮಿತಿಯಲ್ಲಿ ನಾನು ಇರ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್.